ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಕಳೆದೊಂದು ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿದ್ರೆ ಐ ಬಟನ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಫಸ್ಟ್ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಶೇರ್ ಆಗೋ ಲೈಕ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇಲ್ಲಿ ನಾನು ಫೇವ್ರೇಟ್ ಇಂಡಿಕೇಟರ್ಸ್ ಹಾಕೊಂಡಿದ್ದೀನಿ, ಅವೆಲ್ಲ ಏನಂತ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಬೇಕಾದ್ರೆ ನೋಡ್ತಾ ಹೋಗಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಫ್ರೆಂಡ್ಸ್, ಇಷ್ಟು ನಾನು ಇಂಡಿಕೇಟರ್ಸ್ನ ಯೂಸ್ ಮಾಡ್ತೀನಿ. ಹೆಚ್ಚಾಗಿ ಯೂಸ್ ಮಾಡೋಕ್ಕಲ್ಲ, ಬಟ್ ಇಂಡಿಕೇಟರ್ ನಂಗೆ ಇಷ್ಟ ಇಲ್ಲ ಅಷ್ಟೊಂದು. ಬಟ್ ಇಷ್ಟೊಂದು ಆ್ಯಡ್ ಮಾಡಿರ್ತೀನಿ ಫೇವ್ರೇಟ್ ಇಂಡಿಕೇಟರ್ ಅಂತ. ಈಗ ಬಾಲಿಂಜರ್ ಬ್ಯಾಂಡ್ಸ್ ಅಂತ ಫಸ್ಟು ಇಂಡಿಕೇಟರು ನೋಡಿ. ಪ್ರೈಸು ಅಪ್ಪು ಡೌನು, ಅದು ಅಪ್ಪು ಡೌನು ಅದ್ರ ಮೇಲೆ ಹಿಂಗೆ ಇಂಡಿಕೇಟರ್ ಬರ್ತಿದ್ದು ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ. ಇದು ಒಳಗಡೆ ಟ್ರೇಡ್ ಮಾಡ್ಬೋದು. ಪ್ರೈಸು ಅಂದರೆ ಇವಾಗ ಸ್ವಲ್ಪ ವಾಲ್ಯೂಮನ್ನು ನಾನು ನೋಡ್ಕೊಂಡು ಅದು ಇಂಡಿಕೇಟರ್ ಹಿಂಗೆ ವರ್ಕ್ ಆಗುತ್ತೆ. ಎಲ್ಲಿ ಪ್ರೈಸ್ ಅಪ್ ಆಗುತ್ತೆ, ಡೌನ್ ಆಗುತ್ತೆ, ಎಲ್ಲ ಅಪ್ ಆಗೋದು ಡೌನ್ ಆಗೋದು ಅಂತೆಲ್ಲ ಇದು ನೋಡ್ಕೊಂಡು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೋದು. ಈಗ ನೋಡಿ, ಇದು ಡೌನ್ ಐತೆ, ಸೊ ಪ್ರೈಸು ಡೌನ್ ಐತೆ. ಈ ಇಂಡಿಕೇಟರ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಇಂಡಿಕೇಟರ್. ಸ್ವಲ್ಪ ಒಂದ್ಸರಿ ಯೂಸ್ ಮಾಡಿ ನೋಡಿ, ಪ್ರೈಸ್ ಎಲ್ಲ ಅಪ್ ಆಗುತ್ತೆ ಡೌನ್ ಆಗುತ್ತೆ ಸ್ವಲ್ಪ ತಿಳ್ಕೊಬೋದು ಸ್ವಲ್ಪ. ಇನ್ನು CPR, ಇದು ಪಿವಟ್ ಪಾಯಿಂಟ್ಸಲ್ಲಿ ಇಂಡಿಕೇಟರ್. ಇದು CPR ಅನ್ನೋದು ಒಂದು ಪಿವಟ್ ಪಾಯಿಂಟ್ಸಲ್ಲಿ ಒಂದು ಟೈಪು. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. CPR ಪಿವಟ್ ಪಾಯಿಂಟ್ಸ್ ಅದೊಂದು ಸ್ವಲ್ಪ ಬಿಗಿನರ್ಸ್ಗೆ ಅರ್ಥ ಆಗಲ್ಲ, ನನಗೆ ಸರಿಯಾಗಿ ಅರ್ಥ ಇಲ್ಲ, ನಾನು ಅದನ್ನು ಕಲಿತೀನಿ. ಇನ್ನು ಇಚಿಮೋಕು ಕ್ಲೌಡ್ ಅಂತ ಇಂಡಿಕೇಟರು. ಈ ಇಂಡಿಕೇಟರ್ ಚೆನ್ನಾಗಿದೆ, ಪರವಾಗಿಲ್ಲ. ಹೆಚ್ಚು ಕಮ್ಮಿ ಪ್ರೈಸು, ಗ್ರೀನಲ್ಲಿರೋದು ಪ್ರೈಸ್ ಅಪ್ ಆಗ್ತಿದೆ, ಮತ್ತು ರೆಡ್ಲದು ಡೌನು, ಇದೆಲ್ಲ ಗೊತ್ತಿದೆ ನಿಮಗೆ, ಗ್ರೀನು ರೆಡ್ ಏನಂತ. ಇದನ್ನು ನೀವು ಸ್ಟಾರ್ಟಿಂಗು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಹೋಗ್ತಾ ಹೋಗ್ತಾ ಕಲಿಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಇದು ಇಂಡಿಕೇಟರ್ ಹೆಂಗಂತ ಅರ್ಥ ಮಾಡ್ಕೊಳ್ಳೋದು. ಇನ್ನು ನೆಕ್ಸ್ಟ್ ಇಂಡಿಕೇಟರ್ MACD, ಮೂವಿಂಗ್ ಆವ್ರೇಜ್. ಇಂದು ಗೊತ್ತಿದೆ ನಿಮಗೆ, ನೋಡ್ಬೋದು ವಾಲ್ಯೂಮ್ ಪ್ರೈಸು ಹೆಂಗೆ ಅಪ್ ಆ್ಯಂಡ್ ಡೌನ್ ಆಯ್ತು ಅಂತ ತೋರಿಸುತ್ತೆ ಲೈನು ಕೆಳಗಡೆ. ಈ ಇಂಡಿಕೇಟರ್ ಆಲ್ರೆಡಿ ನೀವು ಯೂಸ್ ಮಾಡಿರ್ತೀರ, ನನಗೆ ಎಲ್ಲ ಗೊತ್ತಿರುತ್ತೆ ಇವೆಲ್ಲ. ನೆಕ್ಸ್ಟು ಮೂವಿಂಗ್ ಆವ್ರೇಜು ಆಲ್ರೆಡಿ ಹಾಕಿದ್ದೀನಿ. ಈ ಥರ ಪ್ರೈಸು ಮೂವಿಂಗ್ ಆವ್ರೇಜ್ ಮೇಲೆಗಡೆ ಇದ್ದರೆ ಎಂಟ್ರಿ ಕೊಡ್ಬೋದು ಬೇಕಾದ್ರೆ, ಪ್ರೈಸ್ ಅಪ್ ಆಗುತ್ತೆ ಅಂತ. ಅದು ಕೆಳಗಡೆ ಇದ್ದರೆ ಡೌನ್ ಆಗುತ್ತೆ ಅಂತ. ಅದೇ ಲೈನ್ ಎಲ್ಲಿ ಹೋಯ್ತೆ ಅಲ್ಲೇ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಪ್ಯಾರಾಬೋಲಿಕ್ ಸ್ಟಾರ್ ಇಂಡಿಕೇಟರು, ಒಂಥರ ಸ್ಟಾರ್ ಥರ ಪ್ರೈಸ್ನ. ಇವೆಲ್ಲ ಒಂಥರ ಕ್ಲೌಡು ಆ ಥರ. ಈಗ ಆಲ್ರೆಡಿ ತೋರಿಸಿದ್ಮೇಲೆ ಇಲ್ಲಿ ಬಾಲಿಂಜರ್ ಬ್ಯಾಂಡ್ಸು ಆ ಥರ ಕ್ಲೌಡು, ಇಚ್ಮುಕು ಕ್ಲೌಡು, ಈ ಥರನೇ ಸ್ವಲ್ಪ ಇಂಡಿಕೇಟರು ನೋಡೋಕ್ಕೆಲ್ಲ ಹಾಗೆ ಅನಿಸುತ್ತೆ. ಇಲ್ಲಿ ಕೆಳಗಡೆ ಇದೆಲ್ಲ ಲೈನು ಅಂತ ಸ್ಟಾರ್ ಥರ ಇದೆಲ್ಲ, ಅದು ಅಲ್ಲೇ ನೋಡೋ ಗೊತ್ತಾಗುತ್ತೆ ಅಪ್ ಆಗ್ತಿದೆ. ಅದು ಅಪ್ ಆಗ್ತಿದೆ ಅಂದಮೇಲೆ ಪ್ರೈಸ್ ಅಪ್ ಆಗ್ತಿದೆ. ಇಲ್ಲಿ ಡೌನ್ ಆಗಿದೆ, ಇಲ್ಲಿ ಡೌನ್ ಥರ ತೋರಿಸ್ತಿದೆ, ಸೊ ಪ್ರೈಸ್ ಡೌನ್ ಆಗಿದೆ. ಸ್ಟಾರ್ಸಿಂಗು ಅಪ್ ಆಗಿದೆ, ಅಲ್ಲೂ ಪ್ರೈಸ್ ಅಪ್ ಆಯ್ತೆ ಈ ಥರ. ಇನ್ನು ಪಿವಟ್ ಪಾಯಿಂಟ್ಸು, ಅದು CPR ಪಿವಟ್ ಪಾಯಿಂಟ್ಸು ನೆಕ್ಸ್ಟ್ ಬೇಕಾದ್ರೆ ಮಾಡ್ತೀನಿ ಆ ವಿಡಿಯೋ, ಅದು ಸ್ವಲ್ಪ ತುಂಬ ಅಡ್ವಾನ್ಸ್ ಲೆವೆಲು. ಇನ್ನು ನೆಕ್ಸ್ಟ್ RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ. RSI ಹಿಂಗೆ ಈ ಥರ ವರ್ಕ್ ಆಗುತ್ತೆ. ಲೈನ್ ನೋಡಿ, RSI ಲೈನು ಇದ್ರ ಮೇಲೆ ಹೋಯ್ತೆ, ಪ್ರೈಸ್ ಸ್ವಲ್ಪ ಅಪ್ ಆಯ್ತು ಅಂತ ಅರ್ಥ, ಲೈನ ಕ್ರಾಸ್ ಮಾಡಿದೆ ಅಂತ. ಇದು ಒಳಗೆ ಪ್ರೈಸ್ ಹೋಯ್ತೆ. ನೆಕ್ಸ್ಟು VWAP ಇಂಡಿಕೇಟರು. VWAP ಈ ಥರ ಇರುತ್ತೆ ಇಂಡಿಕೇಟರು. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಲಿಸ್ಟ್ ಮಾಡ್ಕೊಂಡು ಇಂಡಿಕೇಟರ್ ಹೆಂಗಿರುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಅಷ್ಟೇ. ಬಟ್ ಇದು ಹೆಂಗೆ ಯೂಸ್ ಮಾಡೋದು, ಹಿಂಗಂದ್ರೆ ಯಾವೆಲ್ಲ ಪಾರ್ಟ್ಸ್ ಏನು ಅಂತೆಲ್ಲ ಇನ್ಫಾರ್ಮೇಷನ್ ನಾನು ಹೇಳಿಲ್ಲ. ಆ್ಯಕ್ಚುಲಿ ನನಗೆ ಇಂಡಿಕೇಟರ್ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ನೋಡಿ, ಇಂಡಿಕೇಟರ್ ಏನಂದರೆ 100% ಹೇಳಲ್ಲ ಹಿಂಗೆ ಆಗುತ್ತಂತ. ಅಲ್ಲಿ ಹೆಂಗಂದರೆ ಇಂಡಿಕೇಟರ್ ಹೆಂಗಂದರೆ, ನೀವು ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಟೈಮಲ್ಲಿ ನೀವೆಲ್ಲ ಓಲ್ಡ್ ಕ್ವಶನ್ ಪೇಪರ್ನೆಲ್ಲ ಸಾಲ್ವ್ ಮಾಡಿರ್ಬೋದು, ಈ ಕ್ವಶನ್ ಮತ್ತೆ ರಿಪೀಟ್ ಆಗ್ಬೋದು ಅಂತ ಈ ಎಕ್ಸಾಮಲ್ಲಿ ಅಂತ. ಅದೇ ಥರ ಇದು ಇಂಡಿಕೇಟರು. ಮುಂದೆ ಈ ಥರ ಆಗ್ಬೋದು ಅಂತ ಹೇಳೋದು ಬಿಟ್ಟರೆ 100% ಹಿಂಗೆ ಆಗುತ್ತೆ ಅಂತ ಹೇಳಲ್ಲ ಯಾವತ್ತು ಇಂಡಿಕೇಟರು. ಇಂಡಿಕೇಟರ್ ಅಷ್ಟು ನಾನು ಇಷ್ಟಪಡಲ್ಲ. ಪ್ರೈಸ್ ಆ್ಯಕ್ಷನ್ ತುಂಬ ಇಷ್ಟಪಡ್ತೀನಿ. ಪ್ರೈಸ್ ಆ್ಯಕ್ಷನು ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕೋದು ಅಂತ ಕಲಿದ್ರೆ ಒಳ್ಳೆಯದಾಗುತ್ತೆ. ಬಿಟ್ಟರೆ ಪಿವಟ್ ಪಾಯಿಂಟ್ಸು, ಅದು CPR ಇದೆ ಹೇಳಿದಲ್ಲ, ಅದು ಬೆಸ್ಟ್ ಅವೆ. ಯಾಕಂದರೆ ಇನ್ಸ್ಟಿಟ್ಯೂಷನ್ ಇನ್ನಷ್ಟೆಲ್ಲ CPR ಪಿವಟ್ ಪಾಯಿಂಟ್ಸ್ನ ಜಾಸ್ತಿ ಯೂಸ್ ಮಾಡೋದು. ಅದು ಒಳ್ಳೆ ಇಂಡಿಕೇಟರು, ಅದನ್ನ ಕಲಿರ್ಬೇಕಾರೆ. ಇಷ್ಟ ಇದ್ದರೆ ಕಲಿರ್ಬೇಕಾರೆ ಇಂಡಿಕೇಟರ್, ಇಷ್ಟು ಇಂಡಿಕೇಟರ್ ಏನು ಇದಾವೆ, ಇಷ್ಟು ಇಂಡಿಕೇಟರ್ಸ್ ಬೇಕಾದ್ರೆ ಕಲಿಯೋದನ್ನ ಹೆಂಗೆ ಅಂತ ಯೂಸ್ ಮಾಡೋದು ಅಂತ ಬೇಕಾರೆ. ಬಟ್ ಇದನ್ನು ನಾನು ಈ ವಿಡಿಯೋದಲ್ಲಿ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟೋದು, ಈ ಇಂಡಿಕೇಟರ್ ಹಿಂಗಿರುತ್ತೆ ಅಂತ, ಈ ಥರ ನೋಡೋಕೆ ಹಿಂಗಿರುತ್ತೆ ಅಂತ ಅಷ್ಟೇ ಹೇಳ್ತದೆ, ಅಷ್ಟು ಇನ್ಫಾರ್ಮೇಷನು. ಫ್ರೆಂಡ್ಸ್, ಇದು ಇಷ್ಟೇ ವಿಡಿಯೋದಲ್ಲಿರೋದು ಇನ್ಫಾರ್ಮೇಷನು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮಿಲಿಗೆ ಬೇಕಾಗಿ ಶೇರ್ ಮಾಡಿ. ನಂಗೆ ಗೊತ್ತು ನಿಮಗೆ ಇಷ್ಟ ಆಗಿರೋ ಈ ವಿಡಿಯೋ ಅಷ್ಟೊಂದು ಇಷ್ಟ ಅನಿಸುತ್ತದೆ. ನಂಗೆ ಆ್ಯಕ್ಚುಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ. ಬಟ್ ನೋಡೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಬೇಕಾದ್ರೆ ಡೀಟೇಲಾಗಿ ಬೇಕಾದ್ರೆ ಇನ್ಫಾರ್ಮೇಷನ್ ಕೊಟ್ಟು ಹೋಗ್ತೀನಿ ಇಂಡಿಕೇಟರ್ಸ್ ಬೇಕಾದ್ರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.